ಓಂ ಶ್ರೀ ಸಾಯಿನಾಥಾಯ ನಮಃ. ಸಾಯಿಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿ ಮತ್ತು ಅರ್ಥಗರ್ಭಿತವಾಗಿರ್ತಿದ್ದವು. ಯಾರು ಅದೃಷ್ಟಶಾಲಿಗಳೋ ಅವರು, ಯಾರು ಪಾಪಗಳಿಂದ ವಿಮುಕ್ತರಾಗುತ್ತಾರೆಯೋ ಅವರು ಮಾತ್ರ ನನ್ನನ್ನು ಆರಾಧಿಸುತ್ತಾರೆ ಅನ್ನುತ್ತಿದ್ದರು. ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತಸಾಗರಗಳ ಆಚರಣೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುತ್ತಿದ್ದರು. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ, ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಅಂತ ಹೇಳಿದ್ದು ಉಂಟು. ಪುಣೆ ಜಿಲ್ಲೆಯ ಜುನ್ನರ್ ಅನ್ನುವಂಥ ಒಂದು ತಾಲೂಕು. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಜುನ್ನರ್ ತಾಲೂಕಿಗೆ ಸೇರಿದ ನಾರಾಯಣ ಗಾಂವದ ಭೀಮಾಜಿ ಪಾಟೀಲ್ ಅವ್ರಿಗೆ ಆಗಾಗ್ಗೆ ಎದೆ ನೋವು ಬರ್ತಿರ್ತದೆ. ಅದಕ್ಕೆ ಅವರು ಬಾಬಾರವರ ಚರಣಾರವಿಂದಗಳಲ್ಲಿ ಮೊರೆ ಹೋಗುವುದು ಒಂದೇ ಸರಿಯಾದ ಮಾರ್ಗ ಅಂತೇಳಿ ನಾನಾ ಪಾಟೀಲ್ರು ತಿಳಿಸಿದಾಗ ಅಲ್ಲಿಗೆ ಬರ್ತಾರೆ. ಅವರು ಬಂದು ಪಾಟೀಲ್ರು ಶಿರಡಿಗೆ ಪ್ರಯಾಣ ಬೆಳೆಸ್ತಾರಲ್ಲ, ಆವಾಗ ಅಲ್ಲಿ ಬಂದು ಭೇಟಿಯಾಗ್ತಾರೆ. ಈ ರೋಗಿಗೆ ಈ ಹಿಂದೆ 5 ನಿಮಿಷಕ್ಕೊಮ್ಮೆ ರಕ್ತವಂತೆ ಆಗ್ತಿತ್ತು. ಆದರೆ ಬಾಬಾರವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ. ಅಂದಿನಿಂದ ರೋಗಿಯ ಕಷ್ಟ ದೂರ ಸರಿಯುತ್ತಾ ಬಂದು ಏನ್ರಿ. ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿ ಇರುವಂತೆ ಹೇಳಿದರು. ಸಾಯಿಬಾಬಾರ ಆಪ್ತ ಶಿಷ್ಯಾಗಿ ಅಲ್ಲಿ ಸೇವೆ ಮಾಡುವಂಥ ಭೀಮಾಬಾಯಿ ಅನ್ನೋ ಸಾಯಿಬಾಬಾರು ಹೇಳಿದ ಮ್ಯಾಗ ಅವರು ಆಜ್ಞೆ ಪಾಲಿಸಬೇಕು ಅಂತ ದೊಡ್ಡ ಮಂದಿ ಬಂದು ಇಲ್ಲಿ ಭೀಮಾಬಾಯಿಯವರ ಮನೆಗಿದ್ದು ಅಲ್ಲಿ 2 ಸರಿ ಕನಸಿನಲ್ಲಿ ಸಾಯಿಬಾಬಾರು ಅವನಿಗೆ ಹೋಗಿ ಭೇಟಿ ಆಗ್ತಾರೆ. ಕನಸಿನಲ್ಲಿ ಆಶೀರ್ವಾದ ಆಗ್ತದೆ. ಆವತ್ತಿನಿಂದ ಅವ್ರಿಗೆ ಆ ಎದೇನೋ ಹೋಗಿ ಆರಾಮಾಗ್ತಾರೆ ಅನ್ನೋದೊಂದು ಭಾಳ ಸಂತೋಷದ ಸಂಗತಿ ಏನ್ರಿ. ಈಗ ಬಾಬಾರವರು ಇನ್ನೊಬ್ಬರು ಭಕ್ತರು ಬಾಳ ಗಣಪತ ಅಂತೇಳಿ ಸಿಂಪಿಯವರು. ಭಯಂಕರವಾದ ಮಲೇರಿಯಾ ರೋಗ, ಆವಾಗಿನ ಕಾಲದಲ್ಲಿ ಮಲೇರಿಯಾ ರೋಗ ಭಾಳ ಬರ್ತಿತ್ತು ಏನ್ರಿ. ಅವಾಗ ಎಲ್ಲ ಥರದ ಔಷಧಿ ಏನೇನೋ ಇರ್ತಾವೆ. ಆ ಗಂಟೆ ಔಷಧಿ ಇರ್ತಿದ್ವು, ಈ ಇಂಗ್ಲೀಷ್ ಮೆಡಿಸಿನ್ ಇರ್ತಿತ್ತು, ಸ್ವಲ್ಪ ಕಡಿಮೆ ಇರ್ತಿತ್ತು. ಏನೂ ಅವ್ರಿಗೆ ಗುಣ ಆಗಲಿಲ್ಲ ಅಂತಂದ್ರೆ ಮತ್ತು ಸಾಯಿಬಾಬಾರವ್ರಿಗೆ ಬಂದು ಏನಪ್ಪ ಅಂತಂದ್ರೆ, ಅವರು ಸಾಯಿಬಾಬಾರು ಏನು ಹೇಳ್ತಾರೆ ಅಂತಂದ್ರೆ, ಅಂಥ ಔಷಧಿ ಹೇಳ್ತಾರೆ ನೋಡ್ರಿ. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರು ಅನ್ನ ಕೊಡು ಅಂತ ಹೇಳ್ತಾರೆ. ಅವಾಗ ಭಾಳ ಸಿಂಪಿಯವರು ಹೋಗಿ ಅಲ್ಲಿ ಹೆಂಗಪ್ಪ ಅಂತ ವಿಚಾರ ಮಾಡ್ಬೇಕಾರೆ ಕರಿನಾಯಿನೂ ಬರ್ತದೆ. ಅವರಲ್ಲಿ ಅನ್ನ ಮೊಸರು ತೊಗೊಂಡೋಗಿ ಇಟ್ಟು ತಿನ್ನಿಸ್ಬಿಡ್ತಾರೆ ಲಕ್ಷ್ಮೀ ದೇವಸ್ಥಾನದ ಮುಂದೆ ಏನ್ರಿ. ಹೀಗಾಗಿ ಅವ್ರಿಗೆ ಭಾಳ ಅದನ್ನು ಸಂತೋಷದಿಂದ ತಿಂದು ಹೋದ್ಮೇಲೆ ಇವರು ಭಾಳ ಸಾಹೇಬರ ಈ ಮಲೇರಿಯಾನ ಗುಣವಾಯಿತು ಅಂತಂದಾಗ ಇದು ಪವಾಡ ಅನ್ಬೇಕು ಏನು ಅನ್ಬೇಕು ಹೇಳ್ರಿ. ಅದಕ್ಕೂ ಸಂಬಂಧ ಏನಂತೀರಿ ನೀವು? ಗುಳಿಗೆ ಇವ್ರಿಗೆ ಆರಾಮಿಲ್ಲ ಅಂದ್ರೆ ಇವರು ಹೊಟ್ಟೆ ಗುಳಿಗೆ ತೊಗೋಬೇಕು. ಅದನ್ನು ಬಿಟ್ಟು ಆ ಕರಿ ನಾಯಿಗೆ ಅನ್ನ ಮೊಸರು ತಿನ್ನಿಸಿ ಬಂದ್ರೆ ಇವ್ರ ಮೈ ಒಳಗೆ ಇದ್ದಿದ್ದು ಕಾಲರ ಗುಣ ಆತಂತಂದ್ರೆ ಈಗ ಏನು ಹೇಳ್ಬೇಕಂತೀರಿ? ಆಧ್ಯಾತ್ಮದಲ್ಲಿ ನಂಬಿಕೆ ಇರಬೇಕು, ಗುರುವಿನಲ್ಲಿ ನಂಬಿಕೆ ಇರಬೇಕು. ಅವರ ಪವಾಡಗಳು ಹೌದಲ್ಲ, ಮತ್ತು ಇವೇ ಪವಾಡಗಳು. ಬಾಪು ಸಾಹೇಬ್ರ ಬೂಟಿ ಅಂತ ಇರ್ತಾರೆ. ಇನ್ನೊಂದು ಕಥೆಯಲ್ಲಿ ಹೇಳ್ತೀನಿ. ಬಾಪು ಸಾಹೇಬ್ ಬೂಟಿಯವರಂತೂ ಇವರಲ್ಲಿ ಅವರು ಇಲ್ಲೇ ಕಾಯಂ ಇಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ. ಕೊಟ್ಟೆ ದಿವಸರವರು ಬಂದು ಸೇವಾ ಸಲುವಾಗಿ ಏನ್ರಿ. ವಾಂತಿ ಬೀದಿ ಚಲೋ ಆಗ್ತದೆ. ಆ ಔಷಧದಿಂದ ಗುಣ ಆಗಲಿಲ್ಲ. ಇನ್ನೇನು ವಾಂತಿ ಬೀದಿ ಬಂದುಬಿಟ್ಟು 2-3 ದಿವಸ ಆತಂತಂದ್ರೆ ಮನುಷ್ಯ ನಿತ್ರಾಂತ ಬಿದ್ದುಬಿಡ್ತದೆ. ಅದು ನಿಂದ್ರಕ್ಕೆ ಆಗೋದು. ಅಂಥ ಪರಿಸ್ಥಿತಿ ಒಳಗೆ ಕರೆಸಿ ಕುಂದಿರ್ಸ್ಕೊಂಡು ಎಚ್ಚರದಿಂದಿರಪ್ಪ, ನೀನು ಇನ್ಮೇಲೆ ವಾಂತಿ ಮಾಡಬಾರ್ದು ನೋಡಂತ ಬರೀ ಅವ್ರ ಬಳ್ಳಿ ಹಿಂಗೆ ಹಿಡಿದಿರ್ತಾರೆ. ಹಿಂಗೆ ನೋಡ, ಇನ್ಮೇಲೆ ವಾಂತಿ ಮಾಡೋಕ್ಕೆ ಹೋಗ್ಬೇಡ, ಎಚ್ಚರಾಗಿರು, ನಿದ್ದೆ ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ಇರು, ಎತ್ತರ ಕಡೆ ವಾಂತಿಗಿದ್ದು ಏನು ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ಹಿಂಗೆ ಬಳ್ಳಿ ಹಿಡ್ತಾರೆ. ಹಿಂಗೆ ತೋರು ಬೆರಳು ಮಾಡಿ ಬಟ್ ಮಾಡಿ ಹೇಳ್ತಿರ್ತಾರೆ ಅಂತ ಅರ್ಥ. ಹಿಂಗೆ ಬಟ್ ಮಾಡಿ ಹೇಳ್ತಿರ್ತಾರೆ ನೋಡಿ. ಮತ್ತು ಹಿಂಗೆ ಆಯ್ತಿರಪ್ಪ ಜಂತನ ಕುಂದಿರ್ತಾನ ಮುಗಿದೋಗ್ತಾರೆ. ಅಲ್ಲಿಂದ ಆರಾಮಾಗಿ ಬರ್ತಾರೆ. ಇನ್ನೂ ಒಂದ್ಸಲಿ ಮತ್ತು ಅವರಿಗೆ ಕಾಲ ಬರ್ತೈತೆ ಬಾಪು ಸಾಹೇಬ್ ಬೂಟಿಯವರಿಗೆ. ಅವಾಗೂ ಕೂಡ ಅವ್ರಿಗೆ ಏನೈತಿ, ಅವ್ರಿಗೆ ಒಂದು ಕೆಲಸ ಮಾಡಪ್ಪ, ನೀನು ಯಾವ ಪನೀಯ ಬಾಯಾರಿಕೆ ಆಗೋದು ಅಂತ ಕೇಳ್ತಾರೆ. ಅದಕ್ಕೆ ಬಾಬಾರವ್ರು ಬಾದಾಮಿ, ಅಕ್ರೋಟು, ಪಿಸ್ತಾ ಏನ್ರಿ ಅವನ್ನೆಲ್ಲ ಸಣ್ಣ ಮಾಡಿ ಸಕ್ಕರೆ ಹಾಕಿ ಹಾಲಿನಾಗ ಬೆರೆಸ್ಕೊಡಿ ಅಂತಾರೆ. ಇದಕ್ಕೆ ಶಿಸ್ತು ಇನ್ನೊಂದಿಷ್ಟು ಆದ್ರೆ ಇದು ಆಗ್ಬೋದು, ಮತ್ತೊಂದು ಸ್ವಲ್ಪ ಡೇಂಜರ್ ಆಗ್ತದೆ ಅಂತ ಹೇಳ್ತಾರೆ ಅವ್ರು, ಬೇರೆ ಡಾಕ್ಟ್ರು. ಆದರೆ ಇವರಿಗೆ ಅಂಥದ್ದು ಹೇಳ್ತಾರೆ. ಅದರಿಂದನೂ ಗುಣ ಆಗ್ತದೆ. ಕೆಲವರು ಇವರು ಔಷಧ ಹೇಳೋದು ವಿಚಿತ್ರ ಇರ್ತಿದ್ದು. ಕಾಕಾ ಮಜೇನಿಯವ್ರದ್ದೊಂದು ಕತೆ ನೋಡ್ರಿ. ಅವರು ಭಕ್ತರೇ. ಅವರು ಅತಿಸಾರ ರೋಗದಿಂದ ಅವರು ಬಳಲ್ತಿರ್ತಾರೆ. ಡಿಹೈಡ್ರೇಷನ್ ಅಂತಾರೆ. ಅಂಥದ್ದೊಂದು ಪರಿಸ್ಥಿತಿ ಒಳಗೆ ಅವ್ರಿಗೆ ಏನಾಗತ್ತೆ ಅಂತಂದ್ರೆ,
ಬಾಬಾರವ್ರು ಒಂದು ಇಡೀ ಕಡ್ಲೆಕಾಯಿ ಕೊಡ್ತಾರೆ. ಕಡ್ಲೆಕಾಯಿ ಅಂದರೆ ಶೇಂಗಾ ಏನು ರೀ, ಏನು ಕಡ್ಲಿನ ಕೊಡ್ತಾರೆ ಯಾರಿಗೂ ಗೊತ್ತು. ಶೇಂಗಾ ಅಂತ ಬರ್ದಿಲ್ಲ ಬುಕ್ಕಲ್ಲಿ, ಕಡ್ಲೆಕಾಯಿ ಅಂತೈತಿ. ಶೇಂಗಾನು ಕಡ್ಲೆಕಾಳು ಕೊಟ್ಟು ಸುಲಿದು ಕೊಡ್ತಾರೆ ಅಂತಂದ್ರೆ ಶೇಂಗಾ ಸುಲಿದು ಕೊಡ್ತಾರೆ ಅಂತ. ಏನಪ್ಪ ಇದು ಶೇಂಗಾ ತಿಂದು ನೀರು ಕುಡಿ ಅಂತಾರೆ. ಮತ್ತು ಶೇಂಗಾ ತಿಂದು ನೀರು ಕುಡಿದ್ರೆ ಹೆಂಗೆ ಆರಾಮಾಗ್ತೈತಿ? ಅತಿಸಾರ ಅವ್ರಿಗೆ ಆರಾಮಾಗ್ತೈತಿ. ಕಲ್ಲು ಚಪ್ಪಲಿ ಹಾಕ್ತಿರ್ತಾರೆ ಮಸೀದಿಗೆ, ಕೆಲಸ ನಡೆದಿರ್ತೈತಿ. ಅಂಥ ಟೈಮ್ನೊಳಗೆ ಹಿಂಗಾಗಿರ್ತೈತಿ. ಇಂಥ ಔಷಧಗಳು ಇವೆಲ್ಲ ಬಾಬಾರವರ ಲೀಲೆ ಹೌದಲ್ಲ. ಮತ್ತು ಲೀಲೆಗಳೇ ಇವು. ಈಗ ಇನ್ನೊಂದು ಕತೆ ನೋಡ್ರಿ, ದತ್ತೋಪಂತ ಅಂತ. ಆ ದತ್ತೋಪಂತಾಗೆ 14 ವರ್ಷದ ತನೂ ಹೊಟ್ಟೆ ಸೂಲಿಯಿಂದ ಅವರು ನಾಳ್ಕೊತಾನೆ ಅದಾರ. ಹೊಟ್ಟೆ ನೋವು ಅಂತ ಕೇಸಿಂದ ಅವರು ಮನೆಗೆ ಅವ್ರ ಹೊಟ್ಟೆ ಮೇಲೆ ಕೈ ಇಡ್ತಾರೆ. ಅವ್ರ ಕೈ ಇಟ್ಟು ಆಶೀರ್ವಾದ ಮಾಡಿ ಉದಿ ಕೊಡ್ತಾರೆ. ಉದಿ ಅಂತಂದ್ರೆ ಈಗ ಇವರು ಧ್ವನಿ ಏನು ಉರಿಸ್ತಾರೆ ಅದರೊಳಗೆ ಬಂದಂಥ ಅದನ್ನು ಅಂಗಾರ ಇವರಿಗೆ ಕೊಡ್ತಾರೆ. ಅಲ್ಲಿಂದ ಅವ್ರಿಗೆ ಏನೈತಿ ಆರಾಮಾಗಿ ಬಿಡ್ತೈತಿ. ಇವ್ರ ಹತ್ರ ಸತತವಾಗಿರ್ತಾರಲ್ಲ ಮಾಧವರಾವ್ ದೇಶಪಾಂಡೆ ಅಂತ ಯಾರೂ ಕರೆಯಲ್ಲ, ಶ್ಯಾಮ್ ಅಂತಾರೆ. ಅವರು ಕೂಡ ಭಾಳ ದೊಡ್ಡ ಶಿಷ್ಯರು. ಏನು ಅವರು ಹೊಟ್ಟೆ ನೋವು ಅಂತೇಳಿ ಕರಿತಾರೆ. ಮೊದಲ ಕಾಲದಲ್ಲಿ ಫಿಲ್ಟರ್ ನೀರು ಇರ್ತಿದ್ದಿಲ್ಲ. ಅನೇಕ ಥರದಂಥ ಒಂಥರ ಊರಿಗೆ ಬಂದ್ರೆ ಊರಿಗೆ ಕಾಲರ ಬಂದ್ಬಿಡ್ತು. ಅಂಥ ಒಂದು ಪರಿಸ್ಥಿತಿ ಪ್ರತಿ ಸರಿ ಏನಪ್ಪ ಅಂತಂದ್ರೆ ಈಗ ಹೊಟ್ಟೆ ನೋವು ಅದು ಇದು ಇದೇ ಇರ್ತಿದ್ವು. ಅಂಥ ಒಂದು ಇದು ಸಾಕಷ್ಟು ದವಾಖಾನೆಗಳು ಇರಲಿಲ್ಲ ಅವಾಗ. ಭಾಳ ಶುದ್ಧವಾದಂಥ ಅಡುಗೆ ಸಿಗ್ತಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗಾದ್ರೆ ಅವರು ಏನಪ್ಪ ಅಂತಂದ್ರೆ ಇವ್ರು ಹೆಂಗೂ ಅಲ್ಲಿ ಸಾಯಿಬಾಬಾರು ಕೊಟ್ಟಿದ್ರಲ್ಲ ಹೊಟ್ಟೆ ನೋವಿಗೆ ಉದಿಯನ್ನು, ಅವರು ಬಡ ಉದಿ ತೊಗೊಂಡು ಅದನ್ನು ನಂತರ ಇವರು ಸಾಯಿಬಾಬಾರು ನೆನೆಸಿ ಆ ಉದಿ ತೊಗೊಂಡು ನೀರಲ್ಲಿ ಹಾಕಿ ಕುಡೀರಿ ಆರಾಮಾಗ್ತೀರಿ ಅಂತ ಬೇರೆದವ್ರು ಹೇಳ್ತಿದ್ರಂತವ್ರು. ಸಣ್ಣ ಪುಟ್ಟ ಭಕ್ತರು ಬಂದವರು ಹಿಂಗೆ ಮಾಡ್ಬೇಕು ಅಂತ ಹಿಂಗೆ ಮಾಡುವ್ರಿ ಆರಾಮಕ್ಕಿರುವ್ರಿ ಅಂತ ಅವರು ಶ್ಯಾಮ್ ಅವ್ರು ಹೇಳ್ತಿದ್ರಂತೆ. ಅದಕ್ಕಾಗಿನ ಅಲ್ಲಿ ಹೋದವರೆಲ್ಲ ಅದನ್ನು ಅಂಗಾರ ತೊಗೊಂಬರ್ತಾರೆ. ಉದಿನ ನೀರಲ್ಲಿ ಹಾಕಿ ಕುಡಿತಾರೆ. ಕೆಲವರು ಅದರ ಮೇಲಿನ ನಂಬಿಕೆ ಇಟ್ಟು ಎಷ್ಟೋ ವರ್ಷ ತಮಗಿರುವಂಥ ಒಂದು ನೋವುಗಳನ್ನು ಕಳ್ಕೊಂಡಾರ. ಏನ್ರಿ ಕಾಕ ಮಾಜಿಯವರು ಅವ್ರ ಅಣ್ಣ ತಮ್ಮ ಅಂದ್ರಿಗೆ ಬಂದಿರ್ತದೆ. ಮಾಜಿಯವ್ರಂತೂ ಆರಾಮಾಗಿರ್ತಾರೆ. ಅವರ ಅಂತಂಬ್ರನ್ನು ಕರ್ಕೊಂಡ್ಬರ್ತಾರೆ. ಅವಾಗೂ ಕೂಡ ದೇವರು ಗುಣ ಮಾಡುತ್ತಾನೆ. ನಾನು ಗುಣ ಮಾಡ್ತೇನೆ ಅನ್ನಲ್ಲ ಅವ್ರು ಯಾವಾಗಲೂ. ಸದ್ಗುರು ಗುಣ ಮಾಡ್ತಾನೆ ಅಂತಾರೆ, ಸಾಯಿ ಗುಣ ಮಾಡ್ತಾನೆ ಅಂತಾರೆ, ದೇವರು ಗುಣ ಮಾಡ್ತಾನೆ, ಚಿಂತೆ ಮಾಡಬೇಡ ಅಂತಾರೆ. ಮತ್ತು ಹೊಳ್ಳೆ ಅವ್ರಿಗೆ ನೋವು ಬರಲಿಲ್ಲ ಅಂತ. ನಾನಾ ಸಾಹೇಬ್ ಚಂದ್ರಪ್ಪ ಅವ್ರ ಕತೆ ಅವ್ರಿಗೂ ಕೂಡ ಹಂಗಾಗಿತ್ತು. ಅವ್ರಿಗೂ ಯಾವತ್ತೂ ಎಲ್ಲರೂ ಈ ಹೊಟ್ಟೆ ನೋವು, ಕಾಲರ ಜ್ವರ, ಗ್ರಂಥಿ ಜ್ವರ ಇವೆಲ್ಲ ದೊಡ್ಡ ಇಂಥವೆಲ್ಲ ಬಂದವ್ರಿಗೆಲ್ಲ ಅವ್ರಿಗೊಂದೊಂದು ಆದ್ರೆ ಕೇಳ್ತಿದ್ರು. ಅವರು ಕೇಳೋದು ಬಿಡ್ತಿದ್ದಿಲ್ಲ. ಕೇಳಿದ್ರು ಬಂದು ಬಾಬಾ ಸಾಹೇಬ್ರು ಹೇಳಿದ್ರು ಬರ್ಫಿ ತೊಗೊಂಡು ತುಪ್ಪದಾಗ ಹಾಕು ತಿನ್ನಂತಾರಂತೆ. ಬರ್ಫಿನ ತುಪ್ಪದಾಗ ಹಾಕಿ ತಿಂದ್ರೆ ಹೊಟ್ಟೆ ನೋವು ಹೆಂಗೆ ಆಗ್ತೈತೆ ರೀ, ಹೆಚ್ಚಿಗೆ ಆಕತಿ ಅನ್ಬೋದು ನೀವು. ಅವ್ರಿಗೆ ಕಡಿಮೆ ಆಯ್ತು. ಇವನ್ನ ಕೂಲಂಕಷವಾಗಿ ಪರಿಶೀಲಿಸಬೇಕು. ಇಂತಿಂಥ ಔಷಧ ಹೇಳಿದರು, ಎಷ್ಟೆಷ್ಟು ಮಂದಿಗೆ ಹೇಳಿದರು. ಇವರೆಲ್ಲ ರಿಪೋರ್ಟ್ ಕೊಟ್ಟವರು. ಇವರೆಲ್ಲ ಕವಿಗಳಿಗೆ ಬರೀಲಿಕ್ಕೆ ತಮ್ಮ ಅನುಭವ ಹೇಳಿ ಬರೆಸಿದ್ದಾರೆ, ಅವ್ರ ಹೆಸರು ಸಮೇತ. ಇವೆಲ್ಲ ನಿಜವಾಗಿದ್ದು. ಇವನ್ನೆಲ್ಲ ಹಿಂಗೆ ಯಾಕೆ ಬಂತು ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಅಲ್ಲಿ ಸತ್ಯ ಇದೆ, ಅಲ್ಲಿ ಲೀಲೆ ಇದೆ. ಇವು ಪವಾಡಗಳು. ಅವರು ಮಹಾನ್ ಪುರುಷರು. ನಂಬಿದರೆ ಎಲ್ಲ ಇದೆ, ನಂಬಲಿಲ್ಲ ಅಂದರೆ ಇಲ್ಲ. ಇದು ಒಂದು ಈ ಥರ ಅವರ ಪವಾಡಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.